ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಈ ವಿರಾಟ್ ಕೊಹ್ಲಿ ಅವ್ರದೇ ನ್ಯೂಸ್ ಆಗಿದೆ. ಇಲ್ಲಿ ಅವರ ಅಕೌಂಟ್ ಅನ್ನ ಯಾವುದೇ ತರ ಅವರು ಡಿಆಕ್ಟಿವೇಟ್ ಮಾಡಿಲ್ಲ ಅಥವಾ ಯಾರು ಅವರ ಅಕೌಂಟ್ ಅನ್ನ ಹ್ಯಾಕ್ ಕೂಡ ಮಾಡಿಲ್ಲ. ಸೊ ಇದು ಜಸ್ಟ್ ಇನ್ಸ್ಟಾಗ್ರಾಮ್ ಸರ್ವರ್ ಗ್ಲಿಚ್ ಇಂದ ಅಥವಾ ಇಂಡೆಕ್ಸಿಂಗ್ ಇಶ್ಯೂಸ್ ಇಂದ ಈ ಪ್ರಾಬ್ಲಮ್ ಆಗಿದೆ. ಸೊ ನಿಮಗೂ ಕೂಡ ಈ ತರ ಪ್ರಾಬ್ಲಮ್ ಆಗ್ಬೋದು. ನಿಮ್ಮ ಇನ್ಸ್ಟಾಗ್ರಾಮ್ಗೆ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ನೀವು ಸೆಟ್ ಮಾಡಬೇಕು. ಸೊ ನಿಮ್ಮ ಅಕೌಂಟ್ಗೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಮಸ್ಟ್ ಅಂಡ್ ಶುಡ್ ಬಿ ನೀವು ಎನೇಬಲ್ ಮಾಡಿರಬೇಕು. ಡೈಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಏನು ಅಪ್ಡೇಟ್ ಬರುತ್ತೆ ಅದು ಅಪ್ಡೇಟ್ ಮಾಡ್ತಾ ಇರಬೇಕು. ಅಂಡ್ ನಿಮ್ಮ ಅಕೌಂಟ್ ಅಲ್ಲಿ ಯಾವುದೇ ತರಹದ ಸ್ಯಾಂಪ್ಸ್ ಲಿಂಕ್ಸ್ ಬಂದರೂ ಕೂಡ ಅದನ್ನ ಓಪನ್ ಮಾಡೋದಕ್ಕೆ ಹೋಗ್ಬಿಡಿ. ಅಂಡ್ ನೀವು ಪೋಸ್ಟ್ ಅಥವಾ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಬ್ಯಾನ್ ಆಗಿರುವಂತಹ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿಬಿಡಿ. ಅಥವಾ ಯಾರಿಗಾದ್ರೂ ಹೋಗಿ ನೆಗೆಟಿವ್ ಕಮೆಂಟ್ ಅನ್ನ ಮಾಡೋದಾಗಿರ್ಬೋದು, ಅವರು ಏನಾದರೂ ನಿಮ್ಮ ಅಕೌಂಟ್ಗೆ ರಿಪೋರ್ಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನ ಒಂದೇ ಮೊಬೈಲ್ ಅಲ್ಲಿ ಯೂಸ್ ಮಾಡಿ, ಮಲ್ಟಿಪಲ್ ಲಾಗಿನ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇದು ಯಾವುದು ಪ್ರಾಬ್ಲಮ್ ವಿರಾಟ್ ಕೊಹ್ಲಿ ಅವರು ಮಾಡಿಲ್ಲ. ಅವ್ರಿಗೆ ಜಸ್ಟ್ ಇನ್ಸ್ಟಾಗ್ರಾಮ್ ಸರ್ವರ್ ಗ್ಲಿಚ್ ಅಥವಾ ಇಂಡೆಕ್ಸಿಂಗ್ ಇಶ್ಯೂಸ್ ಇಂದ ಈ ಪ್ರಾಬ್ಲಮ್ ಆಗಿರೋದು. ಅವ್ರದ್ದು ಹೈ ಪ್ರೊಫೈಲ್ ಇರುವಂತ ಅಕೌಂಟ್ ಆಗಿರೋದ್ರಿಂದ ಸೊ ಡೈಲಿ ಇನ್ಸ್ಟಾಗ್ರಾಮ್ ಎಲ್ಲ ಅಕೌಂಟ್ ಅನ್ನ ಬ್ಯಾಕಪ್ ಮಾಡ್ತಾ ಇರುತ್ತೆ. ಸೊ ಅದರಲ್ಲಿರುವಂತಹ ಪೋಸ್ಟ್ ಗಳಾಗಿರ್ಬೋದು ಅಥವಾ ಎಲ್ಲ ಒಂದು ಅವರ ಡೇಟಾನ ಬ್ಯಾಕಪ್ ಮಾಡುವಾಗ ಸೊ ಸರ್ವರ್ ಗ್ಲಿಚ್ ಇಂದ ಈ ಪ್ರಾಬ್ಲಮ್ ಆಗಿರುತ್ತೆ. ನಿಮಗೂ ಕೂಡ ಈ ತರ ಪ್ರಾಬ್ಲಮ್ ಆಗ್ಬೋದು. ನೀವು ಜಸ್ಟ್ ಗೂಗಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಹೆಲ್ಪ್ ಲೈನ್ ಸೆಂಟರ್ ಇರುತ್ತಲ್ವಾ, ಅಲ್ಲಿ ಹೋಗಿ ನೀವು ನಿಮ್ಮ ಅಕೌಂಟ್ ID-ನ ರಿಪೋರ್ಟ್ ಮಾಡಿದ್ರೆ ವಿತಿನ್ 48 ಅವರ್ಸ್ ಅಥವಾ 24 ಅವರ್ಸ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಇನ್ಸ್ಟಾಗ್ರಾಮ್ ಟೀಮ್ ದವರು ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾ, ಸೊ ಇಲ್ಲದೆ ಇರೋಂತ ರೂಮರ್ಸ್ ಗಳನ್ನ ಸ್ಪ್ರೆಡ್ ಮಾಡಿ, ಸೊ ಫೇಕ್ ನ್ಯೂಸ್ ಗಳನ್ನ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.